ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು. ಆ ಬಳಿಕ ಇದೀಗ ಧರ್ಮ ಜಾಗೃತಿ ಆಂದೋಲನ ರಾಜ್ಯದಲ್ಲಿ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ದೈವ ಮತ್ತು ದೇವಸ್ಥಾನ ಹಾಗೂ ಸಂಸ್ಕೃತಿಯ ರಕ್ಷಣೆಗೆ ಇದೀಗ ಚರ್ಚೆ ಮಾಡೋದ್ರ ಮುಖಾಂತರ ಕೆಲವೊಂದು ನಿಯಮಗಳನ್ನ ತಂದಿದ್ದಾರಂತೆ. ಏನದು ನೋಡ್ತಾ ಹೋಗೋಣ. ಕರಾವಳಿಯಲ್ಲಿ ಹಿಂದೂ ಧರ್ಮ ಜಾಗೃತಿ, ಸಂಸ್ಕೃತಿ, ಆಚಾರ ವಿಚಾರ ರಕ್ಷಣೆಗೆ ಮಹಾಪರಿಷತ್ ಸಭೆ. ರಾಮಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಬೆನ್ನಲ್ಲೇ ಕರಾವಳಿಯಲ್ಲಿ ಹಿಂದೂ ಧರ್ಮ ಜನಜಾಗೃತಿ ಆರಂಭಗೊಂಡಿದೆ. ದೇವಸ್ಥಾನ, ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಸಭೆ ನಡೆದಿದೆ. ಧರ್ಮ ಜಾಗೃತಿ ಸಭೆಯಲ್ಲಿ 200ಕ್ಕೂ ಹೆಚ್ಚು ದೇವಾಲಯ, ದೈವಸ್ಥಾನಗಳ ವಿದ್ವಾಂಸರು ಭಾಗವಹಿಸಿದ್ರು. ಈ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನ ದೇವಸ್ಥಾನ, ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಕೈಗೊಂಡಿದೆ. ಹಾಗಾದ್ರೆ ಸಭೆಯಲ್ಲಿ ಏನೇನು ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು ಅಂತ ನೋಡೋದಾದ್ರೆ, ದೇವಾಲಯಗಳಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡೋ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಧಾರ್ಮಿಕ ಪಾಠದ 3 ತಿಂಗಳ ಕೋರ್ಸ್ ಸಿದ್ಧಪಡಿಸಿತ್ತಂತೆ ಸಮಿತಿ. ಹಿಂದೂ ಧರ್ಮ, ಆಚಾರ ವಿಚಾರ, ಸಂಸ್ಕೃತಿ, ಪರಂಪರೆಗಳ ಬಗ್ಗೆ ಪಾಠ ಮಾಡಲಾಗುತ್ತೆ. ವಾರಕ್ಕೊಂದು ದಿನ ಪ್ರತಿ ದೇವಾಲಯದಲ್ಲಿ ಧಾರ್ಮಿಕ ಪಾಠವನ್ನ ಮಾಡಲಾಗುತ್ತೆ. ದೇವಾಲಯಗಳ ಮೂಲಕ ಹಿಂದೂ ಧರ್ಮ ಪ್ರಚಾರದ ಉದ್ದೇಶವನ್ನ ಇಟ್ಕೊಳ್ಳಲಾಗಿದೆ. ಕರಾವಳಿಯ ದೇಗುಲದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರೋದಕ್ಕೆ ನಿರ್ಣಯಿಸಲಾಗಿದೆ. ದಕ್ಷಿಣ ಕನ್ನಡದ 100 ದೇಗುಲಗಳಲ್ಲಿ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಜಾರಿಗೆ ತರೋದಕ್ಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಫೆಬ್ರವರಿಯಲ್ಲಿ ವಸ್ತ್ರ ಸಂಹಿತೆ ಜಾರಿ ತರೋದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು ಸಭೆಯಲ್ಲಿ ಸರ್ಕಾರಕ್ಕೆ ಹಲವು ಟರಾವುಗಳನ್ನ ಸಲ್ಲಿಸಲಾಯಿತು. ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪಾಲನೆ ಮಾಡ್ತಾ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿನ ಎಲ್ಲಾ ದೇವಸ್ಥಾನಗಳನ್ನ ಸರ್ಕಾರದಿಂದ ಮುಕ್ತಗೊಳಿಸಿ ಅವುಗಳನ್ನ ಭಕ್ತರಿಗೆ ಒಪ್ಪಿಸಬೇಕು. ದೇವಸ್ಥಾನದಲ್ಲಿ ಭಕ್ತರು ಶ್ರದ್ಧೆಯಿಂದ ಅರ್ಪಣೆ ಮಾಡಿದ ನಿಧಿಯು ಸರ್ಕಾರಕ್ಕೆ ನೀಡಿರುವ ದೇಣಿಗೆ ಅಥವಾ ತೆರಿಗೆ ಅಲ್ಲ. ಅದರಿಂದ ಸರ್ಕಾರಕ್ಕೆ ದೇವಸ್ಥಾನಗಳ ಹಣವನ್ನ ವಿಕಾಸ ಕಾರ್ಯಕ್ಕಾಗಿ ಉಪಯೋಗಿಸುವ ಯಾವುದೇ ಅಧಿಕಾರ ಇಲ್ಲ. ಆದ್ರಿಂದ ಕರ್ನಾಟಕ ಸರ್ಕಾರವು ದೇವಸ್ಥಾನಗಳ ಸಂಪತ್ತನ್ನ ವಿಕಾಸ ಕಾರ್ಯಕ್ಕಾಗಿ ಉಪಯೋಗಿಸೋದಿಲ್ಲ ಅಂತ ಘೋಷಿಸಬೇಕು ಅಂತ ಅಭಿಪ್ರಾಯ ಕೇಳಿಬಂತು. ದೇವಸ್ಥಾನ, ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೇವಸ್ಥಾನಗಳ ವಿಶ್ವಸ್ತರ ಅರ್ಚಕರ ಅಧಿವೇಶನ ಅತ್ಯಂತ ಯಶಸ್ವಿಯಾಗಿ ಆಯಿತು. 25 ದೇವಸ್ಥಾನಗಳಲ್ಲಿ ಹಿಂದೂ ಸಮಾಜಕ್ಕೆ ಧರ್ಮ ಶಿಕ್ಷಣ ವರ್ಗಗಳನ್ನು ತರಗತಿಗಳನ್ನು ನಡೆಸಿಕೊಳ್ಳುವಂಥ ನಿರ್ಧಾರವನ್ನು ತೆಗೆದುಕೊಂಡ್ವಿ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಅಧಿವೇಶನವನ್ನು ತೆಗೆದುಕೊಳ್ಳಿಕ್ಕಾಗಿ ಆ ಮೂಲಕ ಸುಮಾರು 2000ಕ್ಕೂ ಅಧಿಕ ದೇವಸ್ಥಾನ ವಿಶ್ವಸ್ತರನ್ನು ಸಂಘಟಿಸುವ ನಿರ್ಧಾರವನ್ನು ತೆಗೆದುಕೊಂಡ್ವಿ. ಕರ್ನಾಟಕದಲ್ಲಿ ಪ್ರಾಚೀನ ಅಥವಾ ಐತಿಹಾಸಿಕ ಮಹತ್ವ ಇರುವ ಆದರೆ ಆಡಳಿತ ಮತ್ತು ಪುರಾತತ್ವ ವಿಭಾಗದಿಂದ ದುರ್ಲಕ್ಷಿಸಲ್ಪಟ್ಟಿರುವ ದೇವಸ್ಥಾನಗಳನ್ನು ತಕ್ಷಣ ಜೀರ್ಣೋದ್ಧಾರ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂಗಡ ಪತ್ರದಲ್ಲಿ ಸಾಕಷ್ಟು ಏರ್ಪಾಡು ಮಾಡಬೇಕು. ಹಾಗೆ ತೀರ್ಥಕ್ಷೇತ್ರದ ಸ್ಥಳಗಳ ಪಾವಿತ್ರ್ಯ ರಕ್ಷಣೆಗಾಗಿ ಮದ್ಯ ಹಾಗೂ ಮಾಂಸ ನಿಷೇಧ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಈ ಎಲ್ಲ ಮಾತುಗಳು ಕೂಡ ಸಭೆಯಲ್ಲಿ ಕೇಳಿಬಂದವು. ಮಂದಿರ ಅಧಿವೇಶನದ ಈ ಕಾರ್ಯಕ್ರಮದಲ್ಲಿ ಸುಮಾರು 25 ದೇವಸ್ಥಾನಗಳಲ್ಲಿ ಪ್ರತಿ ವಾರ ಧರ್ಮದ ಬಗ್ಗೆ ಶಿಕ್ಷಣವನ್ನು ಪ್ರಾರಂಭಿಸುವ ನಿರ್ಣಯವನ್ನು ಕೈಗೊಂಡಿತ್ತು. ಈ ಧರ್ಮ ಶಿಕ್ಷಣ ವರ್ಗ ವಾರದಲ್ಲಿ 1 ದಿನ 1 ಗಂಟೆ ಇರ್ತದೆ. ಈ 3 ತಿಂಗಳ ಈ ಕೋರ್ಸ್ ಈಗಾಗಲೇ ನಮ್ಮ ಅದರಲ್ಲಿ ಫಾರ್ಮೆಟ್ಗಳೆಲ್ಲ ತಯಾರಿಯಾಗಿದೆ. ಕೂಡಲೇ ತಕ್ಷಣ ಈ ಧರ್ಮ ಶಿಕ್ಷಣ ವರ್ಗವನ್ನು ಪ್ರಾರಂಭಿಸುವ ನಿರ್ಣಯವನ್ನು ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಯಿತು. ಸದ್ಯ ಈ ಮೇಲಿನ ವಿಚಾರಗಳನ್ನು ಬಲಪಡಿಸಿ ಇನ್ನೂ ಹೆಚ್ಚು ಅರಿವು ಮೂಡಿಸುವ ಕಾರ್ಯ ರಾಜ್ಯಾದ್ಯಂತ ನಡೆಯಲಿದೆಯಂತೆ. ಇದಕ್ಕೆ ಸರ್ಕಾರದಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಕಾದು ನೋಡಬೇಕು. ಸುಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.